ಪಶ್ಚಿಮ ಘಟ್ಟಗಳ ಪರಿಸರವನ್ನು ವಿಷಮುಕ್ತ ರಾಸಾಯನಿಕಗಳಿಂದ ಉಳಿಸುವ ನಿಟ್ಟಿನಲ್ಲಿ ಹಾಗೂ ಸುಸ್ಥಿರ ತೋಟಗಾರಿಕೆ ಬೆಳೆಗಳ ಬಗ್ಗೆ ತರಗತಿ, ಗುಣಮಟ್ಟದ ಉತ್ಪಾದನೆ, ಸಂಶೋಧನೆ ಮತ್ತು ಅಭಿವೃದ್ಧಿ, ಮೌಲ್ಯವರ್ಧನೆ, ಬ್ರ್ಯಾಂಡ್ ಕಾರ್ಯತಂತ್ರಗಳಿಗಾಗಿ ನೂತನವಾಗಿ 7 ಬೀನ್ ಟೀಮ್ ಸೇವಾ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗುತ್ತಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎನ್.ಕೆ. ಪ್ರದೀಪ್ ಹೇಳಿದರು. ಈ 7 ಬೀನ್ ಟೀಮ್ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಇದರ ಮೋಟೋ ಸಸ್ಟೈನಬಲ್ ಟೆಕ್ನಾಲಜಿ ಹಬ್. ಸೊ ಮೂಲ ಉದ್ದೇಶ ಏನಂದ್ರೆ, ಸೋಮವಾರ ಪಟ್ಟಣದ ಪತ್ರಿಕಾ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಶ್ಚಿಮ ಘಟ್ಟದ ಪ್ರಮುಖ ಬೆಳೆ ವಿದೇಶಿ ವಿನಿಮಯ ಗಳಿಸುತ್ತಿರುವ ಬೆಳೆ, ಪರಿಸರ ಸಂರಕ್ಷಣೆ ಮಾಡುತ್ತಿರುವ ಬೆಳೆ, ಲಕ್ಷಾಂತರ ಕಾರ್ಮಿಕರಿಗೆ ಉದ್ಯೋಗ ನೀಡುತ್ತಿರುವ ಬೆಳೆ ಎಂದ್ರೆ ಅದು ಕಾಫಿ ಬೆಳೆ. ಕಾಫಿ ತೋಟ ಉಳಿದ್ರೆ ಪಶ್ಚಿಮ ಘಟ್ಟ ಉಳಿಯುತ್ತದೆ, ಪಶ್ಚಿಮ ಘಟ್ಟ ಉಳಿದ್ರೆ ಪರಿಸರ ಉಳಿಯುತ್ತದೆ, ಪರಿಸರ ಉಳಿದ್ರೆ ಇಲ್ಲಿನ ಪ್ರಮುಖ ನದಿಗಳು ಉಳಿಯುತ್ತವೆ. ರೋಬಸ್ಟಾ ಹಾಗೂ ಅರೇಬಿಕಾ ಕಾಫಿ ಬೆಳೆಯನ್ನ ನೆರಳಿನ ಆಶ್ರಯದಲ್ಲಿ ಗುಣಮಟ್ಟದಿಂದ ಲಾಭದಾಯಕವಾಗಿ ಬೆಳೆಯುವ, ಸಂಶೋಧನೆ ಮತ್ತು ಅಭಿವೃದ್ಧಿ, ಮೌಲ್ಯವರ್ಧನೆ ಹಾಗೂ ಬ್ರ್ಯಾಂಡಿಂಗ್ ಈ ಎಲ್ಲ ವಿಷಯಗಳನ್ನ ಸಮರ್ಪಕವಾಗಿ ಬೆಳೆಗಾರರಿಗೆ ತಲುಪಿಸುವ ಸಲುವಾಗಿ 7 ಬೀನ್ ಟೀಮ್ ಸ್ಥಾಪನೆ ಮಾಡಲಾಗುತ್ತಿದೆ. ಇದು ಒಂದು ನಾನ್ ಪ್ರಾಫಿಟಬಲ್ ಸಂಸ್ಥೆಯಾಗಿ ಬೆಳೆಗಾರರಿಗೆ ಸೇವೆ ಸಲ್ಲಿಸುತ್ತದೆ ಎಂದು ಹೇಳಿದರು. ಸಂಸ್ಥೆಯ ಚೇರ್ಮನ್ ಧರ್ಮರಾಜ್ ಮಾತನಾಡಿ, ಕಳೆದ ಒಂದು ದಶಕದಿಂದ ಆಗುತ್ತಿರುವ ಹವಾಮಾನ ಬದಲಾವಣೆ, ಹೆಚ್ಚಾದ ಕೃಷಿ ವೆಚ್ಚ ಮತ್ತು ಹಲವು ಕಾರಣಗಳಿಂದ ಬೆಳೆಗಾರರಲ್ಲಿ ಬಹಳ ಆತಂಕ ಮೂಡಿದೆ. ಲಾಭದಾಯಕವಾಗಿ ಪರಿಸರ ಕಾಪಾಡಿಕೊಂಡು ಸುಸ್ಥಿರವಾಗಿ ಕಾಫಿ, ಕಾಳುಮೆಣಸು, ಅಡಕೆ ಹಾಗೂ ಏಲಕ್ಕಿ ಬೆಳೆಗಳನ್ನು ಬೆಳೆಯಲು ಮುಂದಿನ ಪೀಳಿಗೆಯವರು ಕೂಡ ಪೂರ್ವಿಕರ ವೃತ್ತಿಗೆ ಬರಮಾಡಲು ಹೊಸ ತಂತ್ರಜ್ಞಾನವನ್ನು ಬಳಸಲು, ಗುಣಮಟ್ಟದ ಹೆಚ್ಚಿನ ಉತ್ಪಾದನೆ ಹಾಗೂ ಯಂತ್ರಗಳ ಬಳಕೆಯನ್ನು ಹೆಚ್ಚಿಸಲು ತರಗತಿಗಳ ಮೂಲಕ ಮಾಹಿತಿಯನ್ನ ಕೊಟ್ಟು ಬೆಳೆಗಾರರನ್ನ ಸದೃಢವಾಗಿಸುವುದೇ ಈ ಸಂಸ್ಥೆಯ ಮೂಲ ಉದ್ದೇಶ. ಬೆಳೆದ ಬೆಳೆಯ ಮೌಲ್ಯವರ್ಧನೆ, ಬ್ರ್ಯಾಂಡ್ ಕಾರ್ಯತಂತ್ರ ಮತ್ತು ವಿದೇಶಿ ರಫ್ತುಗಳ ಮಾಹಿತಿಯನ್ನ ಸಹ ಕೊಡಲಾಗುವುದು ಎಂದ ಅವರು, ತಿಂಗಳಿಗೆ ಒಂದು ದಿನದಂತೆ ಡಿಸೆಂಬರ್ ಅಂತ್ಯದವರೆಗೆ ಸುಮಾರು 12 ತರಗತಿಗಳು ವಿವಿಧ ಪ್ರಗತಿಪರ ಕಾಫಿ ಬೆಳೆಗಾರರ ತೋಟದಲ್ಲಿ ಮಣ್ಣನ್ನ ಸುಸ್ಥಿರವಾಗಿ ಕಾಪಾಡಿಕೊಂಡು ಆ ತಿಂಗಳ ತೋಟದ ಕಾರ್ಯಚಟುವಟಿಕೆಗಳನ್ನ ವೈಜ್ಞಾನಿಕವಾಗಿ ಯಾವ ಸಮಯದಲ್ಲಿ ಯಾವ ಗೊಬ್ಬರ, ಲಘು ಪೋಷಕಾಂಶ ಗೊಬ್ಬರದ ಬಳಕೆ, ಸಮಗ್ರ ಕೃಷಿ ಪದ್ಧತಿಯಿಂದ ಹೆಚ್ಚು ಉತ್ಪಾದನೆ ಪಡೆಯುವ ಸರಳ ವಿಧಾನವನ್ನ ಮತ್ತು ಗುಣಮಟ್ಟ, ಕ್ಯೂರಿಂಗ್, ಕಪ್ ಟೆಸ್ಟ್, ಮೌಲ್ಯವರ್ಧನೆ, ಬ್ರ್ಯಾಂಡಿಂಗ್, ರಫ್ತು ಈ ಎಲ್ಲ ವಿಷಯವನ್ನ ಹೇಳಿಕೊಡಲಾಗುತ್ತದೆ ಎಂದರು. ನಂತರ ಮಾತನಾಡಿದ ತೀರ್ಥಮಲ್ಲೇಶ್, ಭಾರತಕ್ಕೆ ಬಾಬಾ ಬುಡನ್ನವರು 7 ಕಾಫಿ ಬೀಜಗಳನ್ನ ತಂದು ಚಂದ್ರದ್ರೋಣ ಪರ್ವತದಲ್ಲಿ ಬೆಳೆದು ಅದು ಈ ಕಾಲಕ್ಕೆ 4.5 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ವಿಸ್ತಾರವಾಗಿ 3.5 ಲಕ್ಷ ಮೆಟ್ರಿಕ್ ಟನ್ ಉತ್ಪಾದನೆ ಮಾಡುತ್ತಾ 8 ರಿಂದ 10 ಸಾವಿರ ವಿದೇಶಿ ವಿನಿಮಯಗಳಾಗುತ್ತಿವೆ. ಉದ್ದಿಮೆ ಪ್ರಪಂಚದ ಇತರೆ ಕಾಫಿ ಬೆಳೆಯುವ ದೇಶಗಳಿಗೆ ಹೋಲಿಸಿದ್ರೆ ಪರ್ವತ ಶ್ರೇಣಿಯಲ್ಲಿ ನೆರಳು ಆಶ್ರಿತದಲ್ಲಿ ಬೆಳೆದು ಗುಣಮಟ್ಟದಲ್ಲಿ ಉತ್ತಮವಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯನ್ನ 7 ಬೀನ್ ಟೀಮ್ ಎಂಬ ಹೆಸರಿನಲ್ಲಿ ಸ್ಥಾಪಿಸಲಾಗಿದ್ದು, ಇದರ ಚಿಹ್ನೆಯನ್ನ ಪಶ್ಚಿಮ ಘಟ್ಟ ಸುರಕ್ಷಿತ ತಂತ್ರಜ್ಞಾನ ಹಿನ್ನೆಲೆಯಲ್ಲಿ ಜೇನುನೊಣ ಹಾಗೂ ಟ್ಯಾಗ್ಲೈನ್ ಮೂಲಕ ತಿಳಿಸಲಾಗಿದೆ. ಬೀಜದಿಂದ ಕಪ್ಪುವರೆಗೆ ಬರುವ ಎಲ್ಲ ಹಂತಗಳನ್ನ ಒಳಗೊಂಡಿದೆ. ನಮ್ಮ ತರಗತಿಯಲ್ಲಿ ಕೊಡುವ ಮಾಹಿತಿಯ ಲೋಕವನ್ನ 2 ಕಾಫಿ ಬೀಜದ ಬಳಕೆ ವಿನ್ಯಾಸವಾಗಿದೆ. ಸಂಸ್ಥೆಯ ಅಧ್ಯಕ್ಷರಾಗಿ ಪ್ರದೀಪ್, ಉಪಾಧ್ಯಕ್ಷರಾಗಿ ಶ್ರೀ ಯು.ಎಂ. ತೀರ್ಥಮಲ್ಲೇಶ್, ಚೇರ್ಮನ್ ಆಗಿ ಡಾಕ್ಟರ್ ಎಚ್.ಎನ್. ಧರ್ಮರಾಜ್, ಕಾರ್ಯದರ್ಶಿಯಾಗಿ ಶ್ರೀ ಮುರಳೀಧರನ್ ಎಸ್. ಬಕರವಳ್ಳಿ, ಖಜಾಂಚಿಯಾಗಿ ಶ್ರೀ ಸಿ.ಎಸ್. ಮಹೇಶ್ ಹಾಗೂ ಟ್ರಸ್ಟ್ಗಳಾಗಿ ಶ್ರೀ ಕೆ.ಎನ್. ಸುಬ್ರಹ್ಮಣ್ಯ ಮತ್ತು ಶ್ರೀ ಎಚ್.ಎಚ್. ಉದಯ್ ಅವರು ಆಗಿರುತ್ತಾರೆ. ಇನ್ನು ಹಲವಾರು ಸಮಾನ ಮನಸ್ಕರ ನಮ್ಮೊಂದಿಗೆ ಕೈಜೋಡಿಸಿದ್ದು ಮುಂದಿನ ದಿನಗಳಲ್ಲಿ ಈ ಸಂಸ್ಥೆಗಾಗಿ ಸಹಕರಿಸಲಿದ್ದಾರೆ ಎಂದು ಹೇಳಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯದರ್ಶಿ ಮುರಳೀಧರ್, ಬಕರವಳ್ಳಿ, ಸದಸ್ಯರಾದ ಮಹೇಶ್, ಕೆ.ಎನ್. ಸುಬ್ರಹ್ಮಣ್ಯ ಉಪಸ್ಥಿತರಿದ್ದರು. ತಂತ್ರಜ್ಞಾನವಾಗಿರ್ಬೋದು ಅಥವಾ ಮೆಕನೈಸೇಷನ್ ಆಗಿರ್ಬೋದು, ಅವನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋದಕ್ಕೆ ಯಾರಿಂದ ಸಾಧ್ಯ ಅಂತ ಹೇಳಿದ್ರೆ ಯೂತ್ಸ್. ಅವರಿಗೆ ಆ ಯೂತ್ಸ್ಗೆ ನಮ್ಮ 7 ಬೀನ್ ಟೀಮ್ ಕಡೆಯಿಂದ ನಮ್ಮಲ್ಲಿ ಏನೇನು ತಂತ್ರಜ್ಞಾನಗಳು ಅಂತ ಹೇಳಿದ್ರೆ, ಈಗ ಮೆಕನೈಸೇಷನ್ ಪರ್ಯಾಯವಾಗಿ ನಮ್ಮ ಚೇರ್ಮನ್ ಅವರೇ ಮೊದಲು ಅದನ್ನ ಇಂಪ್ಲಿಮೆಂಟ್ ಮಾಡಿ. ನೀರಾವರಿ ಬಹಳ ಕಷ್ಟ ಅಂತ ಸ್ಮಾರ್ಟ್ ಜೆಟ್ಗಳನ್ನ ಮಾಡಿದ್ದಾರೆ. ಅದೊಂದು ತಂತ್ರಜ್ಞಾನ. ಅಲ್ಲಿ ಕಾರ್ಮಿಕರನ್ನು ತುಂಬಾ ಉಳಿತಾಯ, ಆ ಕಾರ್ಮಿಕರನ್ನ ಉಳಿತಾಯ ಮಾಡೋದಕ್ಕೋಸ್ಕರ ಸ್ಮಾರ್ಟ್ ಜೆಟ್ಗಳು ಮಾಡಿದ್ವಿ. ಅಲ್ಲಿ ಈ ತರ ತಂತ್ರಜ್ಞಾನಗಳನ್ನ ಅಳವಡಿಸಕ್ಕೆ ನಮ್ಮ ಯುವಕರು ಬೇಕು. ಅಂತ ಒಂದು ಯುವಕರಿಗೆ ನಾವು ನಮ್ಮ ತಂತ್ರಜ್ಞಾನಗಳನ್ನ ಕೊಟ್ಟು ಪ್ರೊಡಕ್ಟಿವಿಟಿಯನ್ನ ಜಾಸ್ತಿ ಮಾಡೋದ್ರ ಜೊತೆಗೆ ಈ ಪಶ್ಚಿಮ ಘಟ್ಟವನ್ನ ಉಳಿಸೋದೇ ನಮ್ಮ ಈ 7 ಬೀನ್ ಉದ್ದೇಶ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ.